ನನ್ನ ಹೆಸರು ಖುಷಿ ಶಾಂತಕುಮಾರ್ ಹರವೆ. ನನ್ನ ಕವನದ ಶೀರ್ಷಿಕೆ ಸ್ವರ್ಣ ಭೂಮಿಯ ತೇರು. ಎಳೆಯೋಡಪಲ್ಲಿ ಕನ್ನಡಮ್ಮನ ತೇರು, ಕನ್ನಡ ನಾಡಿನ ಸ್ವರ್ಣ ಭೂಮಿಯ ತೇರು. ಕಸ್ತೂರಿ ಕನ್ನಡದ ಕಂಪನ್ನು ಸೂಸುವ ತೇರು, ಶ್ರೀಗಂಧದ ಪರಿಮಳವನ್ನು ಬೀರುವ ತೇರು. ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಸ್ಮರಿಸುತ್ತಾ ಭಕ್ತಿ ವಚನಗಳ ಚಳುವಳಿಯ ಮೂಲಕ ಅಂದಿನ ಸಾಮಾಜಿಕ ಹಕ್ಕುಡೊಂಕುಗಳನ್ನು ತಿದ್ದಿದ ಬಸವಾದಿ ಪ್ರಮಥರು ಶರಣರೆಯನ್ನು ನೆನೆಯುತ್ತಾ ಎಳೆಯೋಡಪಲ್ಲಿ ಕನ್ನಡಮ್ಮನ ತೇರು, ಕನ್ನಡ ನಾಡಿನ ಸ್ವರ್ಣ ಭೂಮಿಯ ತೇರು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಸ್ಮರಿಸುತ್ತಾ ನಾಡಿನ ರೈತರಿಗಾಗಿ ಕೃಷ್ಣರಾಜಸಾಗರ ಕಟ್ಟೆಯ ನಿರ್ಮಿಸಿ ಆರ್ಥಿಕ, ಸಾಮಾಜಿಕ, ಶಿಕ್ಷಣ, ಕೈಗಾರಿಕಾ ಪ್ರಗತಿಗಾಗಿ ಶ್ರಮಿಸಿದ ಆಧುನಿಕ ಮೈಸೂರಿನ ಶಿಲ್ಪಿಗಳನ್ನು ನೆನೆಯುತ್ತಾ ಎಳೆಯೋಡಪಲ್ಲಿ ಕನ್ನಡಮ್ಮನ ತೇರು, ಕನ್ನಡ ನಾಡಿನ ಸ್ವರ್ಣ ಭೂಮಿಯ ತೇರು. ರಾಜರ್ಷಿ ನಾಲ್ವಡಿ ಕೃಷ್ಣರಾಜರ ಒಡೆಯರನ್ನು ಸ್ಮರಿಸುತ್ತಾ ನಾಡಿನ ಜನತೆಗಾಗಿ ಪ್ರಗತಿಪರ ಚಿಂತಕರಾಗಿ ಬಹಳಷ್ಟು ಜನೋಪಕಾರಿ ಅಭಿವೃದ್ಧಿಗಳನ್ನು ಮಾಡಿದ ಆಧುನಿಕ ಕರ್ನಾಟಕದ ಹರಿಕಾರರನ್ನು ನೆನೆಯುತ್ತಾ ಎಳೆಯೋಡಪಲ್ಲಿ ಕನ್ನಡಮ್ಮನ ತೇರು, ಕನ್ನಡ ನಾಡಿನ ಸ್ವರ್ಣ ಭೂಮಿಯ ತೇರು. ಜಗಕ್ಕೆ ವಿಶ್ವ ಮಾನವ ಸಂದೇಶವ ಸಾರಿದ ರಾಷ್ಟ್ರಕವಿ ಕುವೆಂಪುರವರನ್ನು ಸ್ಮರಿಸುತ್ತಾ ಕನ್ನಡಕ್ಕಾಗಿ 8 ಜ್ಞಾನಪೀಠಗಳನ್ನು ತಂದ ಅಷ್ಟದಿಗ್ಗಜ ಮೇರು ಸಾಹಿತಿಗಳನ್ನು ನೆನೆಯುತ್ತಾ ಎಳೆಯೋಡಪಲ್ಲಿ ಕನ್ನಡಮ್ಮನ ತೇರು, ಕನ್ನಡ ನಾಡಿನ ಸ್ವರ್ಣ ಭೂಮಿಯ ತೇರು, ಕನ್ನಡ ನಾಡಿನ ಸ್ವರ್ಣ ಭೂಮಿಯ ತೇರು. ಅವಕಾಶಕ್ಕಾಗಿ ಧನ್ಯವಾದಗಳು. ಶಾಂತಕುಮಾರ್ ಇವರಿಗೆ ಧನ್ಯವಾದಗಳು. ಈಗ ಟಿ ಶಿವರಾಜ್ ತಲಕಾಡು, ಇವರು ತಲಕಾಡಿನಿಂದ ಬಂದಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕು. ಎಸ್ ಆರ್ ಗೀತಾಭಾರತಿ ಚಿಕ್ಕನಾಯಕನಹಳ್ಳಿ, ಎಸ್ ಆರ್ ಗೀತಾಭಾರತಿ ಚಿಕ್ಕನಾಯಕನಹಳ್ಳಿ, ಎಸ್ ಬನಶ್ರೀ ಚಿಕ್ಕನಾಯಕನಹಳ್ಳಿ ವೇದಿಕೆಗೆ ಬಂದು ಆಸೀನರಾಗಬೇಕು. ಎಸ್ ಆರ್ ಗೀತಾಭಾರತಿ ಅವರು ಚಿಕ್ಕನಾಯಕನಹಳ್ಳಿ, ಎನ್ ಬನಶ್ರೀ ಮಿಥಿಲಾ ಚಿಕ್ಕನಾಯಕನಹಳ್ಳಿ. ಈಗ ಟಿ ಶಿವರಾಜ್ ತಲಕಾಡು. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕವನದ ಶೀರ್ಷಿಕೆ ನನ್ನ ಕವನದ ಶೀರ್ಷಿಕೆ ವಿಶ್ವಮಾನ್ಯ ಕವಿ. ಕನ್ನಡದ ತಪ್ಪು ಬೀರಿ ಮೂಡಿಸಿದರು ಕೆಲವು ನವೋದಯ ಕಾಲದಲ್ಲಿ ಸಾಹಿತ್ಯದ ರಚನೆಯಲ್ಲಿ ಮೌಲ್ಯತೆಯ ಖಂಡಿಸಿ ವೈಜ್ಞಾನಿಕತೆಯ ಸೃಷ್ಟಿಸಿ ಬರಹದಲ್ಲಿ ಸೃಜನಶೀಲತೆ ಕನ್ನಡದ ಚಿಂತನ ಹೊರಹಾಕಿದ ಸೃಷ್ಟಿ ಕವಿತೆಯಿಲ್ಲದ ಕವಿ ಮಹಾಕವಿ. ಕನ್ನಡದ ಅದ್ಭುತ ಕವಿ ಹಿತ ಓದರಿ ನೀ ಮಹತ್ಶಿಲ್ಪಿ ಹಿತ. ವೇದಿಕೆಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವೇದಿಕೆಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಈಗ ಎಸ್ ಆರ್ ಗೀತಾಭಾರತಿ ಚಿಕ್ಕನಾಯಕನಹಳ್ಳಿ ಅವರಿಂದ ಕವನ ವಾಚನ. ಡಾಕ್ಟರ್ ಶ್ರೀಗಂಧ ರಾಮಕೃಷ್ಣ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು. ನಿಶಾ ಮುಳಗುಂದ ಮೈಸೂರು, ಇವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ನಂತರ ಕವನ ವಾಚನವನ್ನು ಯಾರು ಕವಿಗಳು ಹೋಗಬಾರ್ದು. ವಿಶೇಷವಾದಂತಹ ಸ್ವರ್ಣಭೂಮಿ ಫೌಂಡೇಶನ್ ವಿಶೇಷ ಗೌರವ ಸನ್ಮಾನ ಇರುತ್ತೆ, ಅದನ್ನು ಸ್ವೀಕರಿಸಿ ಊಟ ಮಾಡಿ ನಂತರ ತೆರಳಬೇಕು. ಕನ್ನಡ ಕುಲ ಬಾಂಧವರಿಗೆ ವಂದಿಸುತ್ತಾ, ನನ್ನ ಹೆಸರು ಎಸ್ ಆರ್ ಗೀತಾಭಾರತಿ. ನನ್ನ ಕವನದ ಶೀರ್ಷಿಕೆ ಓ ನೆನಪೇ ನೀ ಕಾಡದಿರು ಮನದಂಗಳಲ್ಲಿ ನಿಂದು ಕುಳಿತು ಕುಪ್ಪಳಿಸಿದ ಗಣಿಸದಿರು ಕಣ್ಣ ಮುದ್ದಾಟೆಯಾಡಿ ಅಡಿಸಿ ದಹಿಸಿ ದಾಟವಾಡಲು ನಾ ದೂರ ಸಾಗಿರು. ಓ ನೆನಪೇ ನೀ ಕವಿಯಾದರೆ ಅರಿತು ನೆಲೆವೆ, ಪ್ರೀತಿಯಾದರೆ ಬೆರೆತು ನೆಲೆವೆ, ಮೃತ್ಯುವಾದರೆ ಕೆಟ್ಟು ನೆಲೆವೆ, ಹೊರಟು ಬಿಡು ನಾ ದೂರ ಸಾಗಿರು. ಓ ನೆನಪೇ ನೀ ಭಾವನೆಗಳ ನೆನಪಿ ಕೊಲ್ಲದಿರು, ಮನವ ಕಲಕಿ ನೋಡಿಸದಿರು, ಹೃದಯ ಕಿಂಡಿ ಬಸಕದಿರು, ಮರೆಯಾಗಿರು ನಾ ದೂರ ಸಾಗಿರು. ಓ
ಶ್ರೀಮತಿ ಗೀತಾ ಭಾರತಿ ಇವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಈಗ ಎನ್ ಬನಶ್ರೀ ನಿಖಿಲ ಚಿಕ್ಕನಾಯಕನಹಳ್ಳಿ, ಡಾಕ್ಟರ್ ಶ್ರೀಗಂಧ ರಾಮಕೃಷ್ಣ ಅವರು ಉಪಸ್ಥಿತರಿರಬೇಕು. ವಿಶ್ರಾಮಲಗುರ ಮೈಸೂರು ವೇದಿಕೆ ಬಂದು ಹಾಜರಾಗಬೇಕು. ಕನ್ನಡಿಗರೆಲ್ಲರಿಗೂ ನಮಸ್ಕಾರ. ಶೀರ್ಷಿಕೆ ಸಂಬಂಧಿಕರ ಸಂಬಂಧ ಸ್ಮಶಾನದ ಸಂವಾದಾಗ ಶತದ ರಾಶಿ ಹಾಕಿ ನೋಡುವರು ಇರುವಾಗ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುವಿನಷ್ಟೇ ಉಪಯೋಗ ಹರಿತ ಹಲ್ಲುಗಳ ಮುಚ್ಚೆದು ಕೆಡಕು ಬಯಸುವರಾಗ ಹಿರಿಯರ ಮಾತಿನಂತೆ ಬಡವನ ಕೋಪ ದವಡಿಗೆ ಮೂಲವಾಗ ಕೊಳೆತ ಮನಗಳ ಕಡಿವಾಣ ಬಿಡದ ಮಾತಿನಾಗ ಆದಂತ ಹೃದಯಗಳ ಕದಡಿ ಹಾಲಹಲವಾದಾಗ ಅರಳಿ ನಗುವ ಮಲ್ಲಿಗೆಯು ಕೂಡ ಮುದುಡಿ ಮುಡಿಯಿದಾಗ ಶಿಶಿಗೆ ಲಿಂಗಸಂಗ ಎದೆಯ ಮೇಲೆ ಆತ್ಮಲಿಂಗವ ಧರಿಸಿ ಮಾರಿ ಮಸಳಿಯರ ಬೆನ್ನತ್ತಿ ಕುರುಡು ಕತ್ತಲೆಯೊಳು ಹಿಂಸೆಯ ಹರಗಿ ಮೌಢ್ಯದ ಭಕ್ತಿ ಅರಿವಿಲ್ಲದ ಪೂಜೆ ಬಾಯಲ್ಲಿ ಡಾಂಬ ಮಂತ್ರ ಪಠಣೆ ಮಾಡಿ ಮನದಲ್ಲಿ ಹೊಲಸು ಸೇರಿದು ಆತ್ಮವ ವಂಚಿಸಿ ರೋಗಿಯಾಗದಿರೋ ಲಿಂಗಸಂಗಕ್ಕೆ ಶೀರ್ಷಿಕೆ ಬಂದಿರ ಬದುಕು ಮನದಾಳದ ಮೌನದ ಅಡಲಿಗೆ ಬರೀ ಕಷ್ಟ ನಷ್ಟಗಳೇ ಭರವಸೆಯ ಬಸಿದು ಬತ್ತಿ ಹೋದ ಬದುಕಿಗೆ ಬದಲಾವಣೆ ಬೇಕಿದೆ ಜಗದ ನಿಯಮದಂತೆ ಪ್ರಶ್ನೆಗಳೆದ್ದು ನಿಂತು ಕೆಡಕುವ ನನ್ನನ್ನೇ ಮಸಣಕ್ಕೂ ಜದರಂಗೋಡಿದೆ. ಧನ್ಯವಾದಗಳು. ಎಸ್ ಬನಶ್ರೀ ಇವರಿಗೆ ಧನ್ಯವಾದಗಳು. ಡಾಕ್ಟರ್ ಶ್ರೀಗಂಧ ರಾಮಕೃಷ್ಣಪ್ಪ ಇವರಿಂದ ಕವನ ವಾಚನ. ಇದಾದ ನಂತರ ವಿಶ್ರಾಮಲಗುರ ಮೈಸೂರು ವೇದಿಕೆಗೆ ಉಪಸ್ಥಿತರಿರಬೇಕು. ನಂತರ ಅನುರಾಧ ಕೆ ಚಾಮರಾಜನಗರ. ವೇದಿಕೆಯಲ್ಲಿದ್ದ ಎಲ್ಲರಿಗೂ ಒಂದು ದಿವಸ, ಯಾಕಂದರೆ ನಾನು ಕನ್ನಡವನ್ನು ನಾನು ಹುಟ್ಟಿದ್ದು ತಮಿಳ್ನಾಡಲ್ಲಿ 3ನೇ ಕ್ಲಾಸಲ್ಲಿ ತಮಿಳು ಓದಿದ ನಂತರ ಇದು ಮತ್ತು ಕನ್ನಡ ಅಭ್ಯಾಸ ಮಾಡಿದ್ರು. ನಮ್ಮ ತಂದೆಯವರು ತಮಿಳ್ನಾಡು, ನಮ್ಮ ತಾಯಿಯವರು ಇವಾಗ ನನಗೂ ಖುಷಿ ಆಗ್ತದೆ, ಏಕೆಂದರೆ ಸಂತೋಷ ಆಗ್ತದೆ. ಕೋಲಾರ ಇದನ್ನು ಕೇಳ್ಬೇಕಂತ, ಯಾಕಂದ್ರೆ ನಮ್ಮ ತಾಯಿಯವರು ಕೋಲಾರದಿದೆ. ಮಾಸ್ತಿ ಐಗಾರ ಊರು ಪಕ್ಕದ ಮಾಸ್ತಿ ಪಕ್ಕದಲ್ಲೇ ನಮ್ಮ ತಾಯಿಯವರು ಇದ್ದು ಮಂಗಲ ಅಂತ ಮಾಲೂರು ಮಾಡೋದು. ಈಗ ನಾನೊಂದು ಕವನ ವಾಚನ ಮಾಡೋದು, ಅದನ್ನ ಹಾಡಾಡ್ತಾ ಇದ್ದೀನಿ. ಅದು ನಮ್ಮ ಒಂದು ನಾಡಾಗಿದೆ. ನಾನು ತಮಿಳ್ನಾಡಿಗೆ ಒಂದ್ಸರಿ ಹೋಗಿದ್ದಾಗ ಅದೇ ಒಂದು ಕೋವಿಲಿಗೆ ಹೇಳಿದ ಒಂದು ಕಿರು ಮಾತು. ನಾನು ಬೇರೆ ಕವನ ತಗೊಂಡೆ ಸುದ್ದಿ ಸಂಚಾರ ಇಲ್ಲಿ ಕನ್ನಡ ಹಬ್ಬ ನೋಡಿ ಒಂದು ನಾಡಿಗೆ ಆಗ್ತಾ ಇದ್ದೀನಿ. ಇದು ಬಂದು ನಮ್ಮ ಪ್ರಥಮ ಕವನ. ಇದು ಬಂದು 40 ವರ್ಷ ಆಗಿದೆ. 1984 ಬಂದ ಕವನ ಇದು. ಅದು ನಮ್ಮ ಆಡೋ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೆ. ಹೋಗಿ ಬಾ ಹೋಗಿರೆ ನೀ ನನ್ನ ನಾಡಿಗೆ, ಕಂಪನು ಗೆಲ್ಲುವ ಶ್ರೀಗಂಧದ ಬೀದಿಗೆ. ಹೋಗಿ ಬಾ ಹೋಗಿರೆ ನನ್ನ ತವರೂರಿಗೆ. ನನ್ನ ತವರು ನಾನು ಇದನ್ನೇ ತವರು ಅಂತ. ಹೋಗಿ ಬಾ ಹೋಗಿಲೆ ನನ್ನ ತವರೂರಿಗೆ, ಕಾವೇರಿ ಹರಿಯುವ ಕೆಚ್ಚೆದೆಯ ಬೀದಿಗೆ. ಹೋಗಿ ಬಾ ಹೋಗಿಲೆ ನೀ ನನ್ನ ನಾಡಿಗೆ, ನಮಿಸಿ ಬಾ ನಾಡ ದೇವಿಯ ಮುಂದಿಗೆ, ವಂದಿಸೆ ಬಾ ಶೃಂಗೇರಿ ಶಾರದಾಂಬೆಗೆ. ನಮಿಸಿ ಬಾ ನಾಡ ದೇವಿ ಚಾಮುಂಡಿಗೆ, ವಂದಿಸೆ ಬಾ ಶೃಂಗೇರಿ ಶಾರದಾಂಬೆಗೆ. ಬಾಗಿ ಬಾ ಸಿದ್ಧಗಂಗೆ ಶಿವಗಂಗೆಗೆ, ಬಾಗಿ ಬಾ ಸಿದ್ಧಗಂಗೆ ಶಿವಗಂಗೆಗೆ. ಹಣತೆ ಹಚ್ಚಿ ಬಾ ಬೆಟ್ಟದ ನಂದೀಶಗೆ, ಹಣತೆ ಹಚ್ಚಿ ಬಾ ಬೆಟ್ಟದ ನಂದೀಶಗೆ. ಹೋಗಿ ಬಾ ಹೋಗಿಲೆ ನೀ ನನ್ನ ನಾಡಿಗೆ.
ಕಾವೇರಿ ನದಿಯಲ್ಲೇ ನೀ ಮಿಂದು ಬಾ ಚಂದನ ಸುಗಂಧ ದ್ರವ್ಯ ನೀ ಪೂಸಿ ಬಾ ಕಾವೇರಿ ನದಿಯಲ್ಲೇ ನೀ ಮಿಂದು ಬಾ ಚಂದನ ಸುಗಂಧ ದ್ರವ್ಯ ನೀ ಪೂಸಿ ಬಾ ರಂಗನ ತಿಟ್ಟಲಿ ನೀ ಗೂಡು ಕಟ್ಟಿ ಬಾ ಹೋಗಿದೆ ಗೂಡು ಕಟ್ಟೋದಿಲ್ಲ ಆಗ ನಾನು ಹೇಳ್ತಾ ಇದ್ದೀನಿ ರಂಗನ ತಿಟ್ಟಲಿ ನೀ ಗೂಡು ಕಟ್ಟಿ ಬಾ ಮುದ್ದಾದ ಮರಿಗಳಿಗೆ ಜನ್ಮ ಬಿತ್ತಿ ಬಾ ಮುದ್ದಾದ ಮರಿಗಳಿಗೆ ಜನ್ಮ ಬಿತ್ತಿ ಬಾ ಹೋಗಿ ಬಾ ಹೋಗಿದೆ ನೀ ನನ್ನ ನಾಡಿಗೆ ಗೊಮ್ಮಟನ ಸನ್ನಿಧಿಯ ನೀ ಸೇರಿ ಬಾ ವಿಧಾನ ಸೌಧವನೊಮ್ಮೆ ನೀ ನೋಡಿ ಬಾ ಗೊಮ್ಮಟನ ಸನ್ನಿಧಿಯ ನೀ ಸೇರಿ ಬಾ ವಿಧಾನ ಸೌಧವನೊಮ್ಮೆ ನೀ ನೋಡಿ ಬಾ ಹಳೆಬೀಡು ಬೇಲೂರ ನೀ ತಿರುಗಿ ಬಾ ಹಳೆಬೀಡು ಬೇಲೂರ ನೀ ತಿರುಗಿ ಬಾ ಯೋಗದ ಸಿರಿ ಸೌಂದರ್ಯವ ಕಣ್ತುಂಬಿ ಬಾ ಯೋಗದ ಸಿರಿ ಸೌಂದರ್ಯವ ಕಣ್ತುಂಬಿ ಬಾ ಹೋಗಿ ಬಾ ಹೋಗಿದೆ ನೀ ನನ್ನ ನಾಡಿಗೆ ಮೈಸೂರು ಮಲ್ಲಿಗೆಯ ನೀ ಬೆಂಗಳೂರು ಸಂಪಿಗೆಯ ನೀ ಕೊಂಡುಗ ಧರ್ಮಸ್ಥಳ ತೀರ್ಥವ ನೀ ಕುಡಿದು ಬಾ ಧರ್ಮಸ್ಥಳ ತೀರ್ಥವ ನೀ ಕುಡಿದು ಬಾ ಉಡುಪಿ ಪ್ರಸಾದವ ಸ್ವೀಕರಿಸಿ ಬಾ ಒಂದು ಸಿರಿಗಂಧ ಸೇವಾ ಸಂಸ್ಥೆ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಅದರ ವೇತನ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ 110 ಜನ ಸಾಹಿತ್ಯ ಅಂದ್ರೆ ಮೇ 2ನೇ ಭಾನುವಾರ ವಿಶ್ವ ಅಮ್ಮಂದಿರ ದಿನ ಆ ದಿನ ಒಂದು 110 ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀನಿ ಇದಕ್ಕೆ ಯಾರ ಸಾಹಿತಿಗಳು 50 ವರ್ಷದ ಮೇಲೆ ಇರುವಂತ ಸಾಹಿತಿಗಳು ಒಂದು ಸನ್ಮಾನ ಸ್ವೀಕರಿಸಬಹುದು ನನ್ನ ನಂಬರ್ ತಗೊಳ್ಳಿ ನಾನು ಫೋನ್ ಮಾಡ್ತೀನಿ ದಯವಿಟ್ಟು ಸನ್ಮಾನ ಸ್ವೀಕರಿಸಿ ಅನುರಾಧ ಚಾಮರಾಜನಗರ ಇವರಿಂದ ಕವನ ವಾಚನ. ಇದಾದ ನಂತರ ರಾಕೇಶ್ ಟಿ ವೀರಾಪುರ, ನಂತರ ವೈಶಾಲಿ ಯಾದವ್. ನೇರವಾಗಿ ಕವನವನ್ನು ವಾಚನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಕನ್ನಡ ಸಿರಿ. ಅರುಹುವೆ ಬೇರೆ ಸಮಸ್ತ ಜನರೇ, ಕನ್ನಡ ಭಾಷೆಯ ಸಿರಿ ಸೊಬಗನ್ನು ಹುಟ್ಟಿಹ ನಾಡಿಗೂ ಒಲೆಯ ಹೇಳಿತು, ಪೂಜಿಸಿ ನಮಿಬೆವು ಫಲಿತ ಮನ್ನನು. ಚೆಲುವ ಕರುನಾಡ ಭಾಷೆಯ ಮೆರೆಸಿ ಬಸರಿಸಿ ಸಾಧಿಸಿ ಭಾಷೆಯ ಉಳಿವನ್ನು, ಭಾಷೆಗೆ ಗೌರವ ಸಲ್ಲಿಸ ಬಯಸಿದೆ ಮಾತಾಡಿ ತಿಳಿಸಿ ಸ್ವಚ್ಛ ಭಾಷೆಯಲ್ಲಿ. ಬರಹಕ್ಕೆ ಆಧಾರ ಇರಲಿ ಅಭಿಮಾನವು, ನಮಿಸಿ ಶುಭ ಧ್ವನಿಯ ಕನ್ನಡ ಮೇಲು. ಪನವನು ಗಾನ ಭಾಷೆಯ ವಿಷಯದಲ್ಲಿ ಉಳಿಸಿದೆ ಸಕಲ ಕನ್ನಡಿಗರ ಹೆಮ್ಮೆಯನ್ನು. ಕೆಂಪು ಹಳದಿ ಕನ್ನಡದ ಧ್ವಜ ಬಣ್ಣಗಳು ಪ್ರತಿನಿಧಿಸಿದೆ ಕನ್ನಡ ಕೀರ್ತಿ ಪತಾಕೆಯನ್ನು. ಹೃದಯದ ಬಡಿತವು ಮಿಡಿದಿದೆ ನಿಮ್ಮನೆ, ಹೊರಡಿಸಿ ನೋಡಿರಿ ಕನ್ನಡ ಸೇರಲು. ಹೆಮ್ಮೆಯ ದಿನವಿದು ಕನ್ನಡ ಪುತ್ರರೇ, ಸ್ಮರಿಸಿ ಹೊಂದೋಣ ಸಮಗ್ರ ಏಕತೆಯನ್ನು. ಬೆಳಗಲಿ ಎದ್ದೆಂದು ಕನ್ನಡ ದೀಪವು, ನಾಡಿನ ನುಡಿಸಿರಿ ಕನ್ನಡ ಕೀರ್ತಿಯನ್ನು. ಧನ್ಯವಾದಗಳು. ಈಶಾ ಮುಳಗುಂದ ಮೈಸೂರು ಇವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಈಗ ಅನುರಾಧ ಕೆ ಚಾಮರಾಜನಗರ. ಇದಾದ ನಂತರ ರಾಕೇಶ್ ಟಿ ವೀರಾಪುರ, ವೈಶಾಲಿ ಯಾದವ್. ಮೂರು ಕಾಸಿಗೆ 3 ಹೊತ್ತು ಬೆವರಿಸಿ ದುಡಿದರು, 3 ಕಾಸಿಗೆ 3 ಹೊತ್ತು ಬೆವರಿಸಿ ದುಡಿದರು. ಕರುಳಬಳ್ಳಿಗೆ 3 ಹೊತ್ತು ಊಟಗಿಲ್ಲದಿರುವುದ, ಕರುಳಬಳ್ಳಿಗೆ 3 ಹೊತ್ತು ಊಟಗಿಲ್ಲದಿರುವುದ ನೆನೆದು ಕಂಬಳಿಯೊಳಗೆ ಕೊರಗಿದವರು, ಕಂಬಳಿಯೊಳಗೆ ಕೊರಗಿದವರು. ಹುಟ್ಟಿದ ಮನೆಯಾದರೆ ಅವರನ್ನ ಬಿಟ್ಟಿದರಾದ ಕ್ಷಣಗಾರರು,
ಅವರನ್ನ ಬಿಟ್ಟಿರಲಾರದ ಕಳೆದ ಕ್ಷಣಗಳ ನೆನೆದು ಕಂಬಳಿಯೊಳಗೆ ಕೊಡಗಿದವರು. ಸಾಧನೆಯ ಹಾದಿಯಲ್ಲಿ ಕನಸು ಕಟ್ಟಿ ಸಮಯವರೆಯದೆ ಒತ್ತಿಗೆಗೆ ಜೊತೆಯಾಗಿ ಪ್ರತಿಫಲ ಸಿಗದೆ ಯಾರೊಂದಿಗೂ ಹೇಳಲಾಗದ ಕಂಬಳಿಯೊಳಗೆ ಕೊಡಗಿದ ಚಲಾಯಿಸಲು ಬಂದರು ಮತಗಟ್ಟೆಗೆ, ಹಣದ ಆಮಿಷಕ್ಕೆ ಒಳಗಾದರು ಒಟ್ಟೊಟ್ಟಿಗೆ. ಒಂದೆಡೆ ಹಣವು, ಇನ್ನೊಂದೆಡೆ ವ್ಯಕ್ತಿಯ ಗುಣವು, ಗೊಂದಲದಲ್ಲಿ ಸಿಲುಕಿದೆ ಮತದಾರನ ಮನವು. ಕಾರ್ಯವ ನೆನೆಯಿರಿ, ವ್ಯಕ್ತಿಯ ಬುದ್ಧಿ ಅರಿಯಿರಿ, ಯೋಗ್ಯನನ್ನು ಆರಿಸಿರಿ, ಯೋಗ್ಯತೆ ಬೇಡ ಆಯ್ಕೆಗಾರ. ಒಂದೊಂದು ಓಟು ಗ್ರಾಮದ ಸರ್ವಾಂಗೀಣಕ್ಕೆ ಪೂರಕ. ದುಡ್ಡಿಗೋಸ್ಕರ ದುಡುಕಿದರೆ ನಿನ್ನ ಅಭಿವೃದ್ಧಿಗೆ ಮಾರಕ. ಧನ್ಯವಾದ. ಅಂಚನೆ ನಾವು ಕಾರ್ಯ ಸಾಗಿಸುವ ಸೈನಿಕರು. ಹಿಗ್ಗುವುದಿಲ್ಲ ಹೊಗಳಿಕೆಗೆ, ಕುಗ್ಗುವುದಿಲ್ಲ ಬೆರಳಿಕೆಗೆ. ನಮ್ಮ ಕೆಲಸಕ್ಕೆ ಅಂತ್ಯವೇ ಇಲ್ಲ, ಎಂದಿಗೂ ನಿಲ್ಲುವುದಿಲ್ಲ. ಜಾತಿ ಮತ ಭೇದಗಳಿಗೆ ನಮ್ಮಲ್ಲಿ ಜಾಗವಿಲ್ಲ. ಸೋಲು ಗೆಲುವು ಏನೇ ಇರಲಿ ಹೆಜ್ಜೆ ಹಿಂದೆ ಇಟ್ಟಿಲ್ಲ. ತಾರತಮ್ಯ ಎನ್ನುವುದಿಲ್ಲ ನಮ್ಮಯ ಪ್ರೀತಿಯಲ್ಲಿ. ನಡೆಯಬೇಕಷ್ಟೇ ಎಂದೆಂದು ಮಕ್ಕಳು ಸರಿ ದಾರಿಯಲ್ಲಿ. ಮಕ್ಕಳ ಸಾಧನೆಯಲ್ಲಿ ನಮ್ಮ ಸಂತಸ ಉಂಟು. ಮಕ್ಕಳ ಪರಿವರ್ತನೆಗೆ ಪರಿಶ್ರಮ ಉಂಟು. ಶಿಕ್ಷಕರ ಪರಿಶ್ರಮ ಉಂಟು. ತಿಳಿದುಕೊಳ್ಳಬೇಡಿ ನಮ್ಮ ರೀತಿ ನೀತಿಗಳನ್ನು. ತಪ್ಪು ತಿಳಿದುಕೊಳ್ಳಬೇಡಿ ಶಿಕ್ಷಕರ ರೀತಿ ನೀತಿಗಳನ್ನು. ಅರ್ಥ ಮಾಡಿಕೊಳ್ಳಿ ನಮ್ಮ ಮನಸ್ಸುಗಳನ್ನು, ಶಿಕ್ಷಕರ ಮನಸ್ಸುಗಳನ್ನು. ಅವಕಾಶಕ್ಕೆ ಧನ್ಯವಾದಗಳು. ವೈಶಾಲಿ ಅವರಿಗೆ ಧನ್ಯವಾದಗಳು. ಈಗ ಕಂಬರಾಜ ಶಾಸನ ಮಾಡಿದರು ಶಾರದಮ್ಮ ಮಡಗು ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯವರು ವೇದಿಕೆ ಒಂದು ಆಸರಾಗಬೇಕು. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಕುಸುಮಗಳಿಗೆ ಅಭಿನಂದಿಸುತ್ತಾ, ನನ್ನ ಕವನದ ಶೀರ್ಷಿಕೆ ಅಭಿನಂದನೆ. ವಂದನೆ. ಸ್ವರ್ಣ ಭೂಮಿಯಲ್ಲಿ ಸ್ವರ್ಣ ಫೌಂಡೇಶನ್, ಸ್ವರ್ಣಮಯವಾಯಿತು ಸಾಹಿತ್ಯ. ಬಡವರ ಪಾಲಿನ ಚೇತನ, ಅಂಗವಿಕಲನಿಗೆ ಆಧಾರ. ಸಾಧನೆಯ ಸಾಧಕ ಶಿಕ್ಷಕರಾದರೆ ಶಿವಕುಮಾರರಿಗೆ ವಂದನೆ, ಅಭಿನಂದನೆ. ಇಂಚರದ ಧ್ವನಿಯಲ್ಲಿ, ಸೇವದಳದಲ್ಲಿ ದಳಪತಿಯಂತೆ, ಸಾಹಿತ್ಯದಲ್ಲಿ ಕಲಾ ಸೇವಕರಂತೆ ರಾರಾಜಿಸುವ ಓಂ ನಾರಾಯಣ ನಾರಾಯಣ. ಅಭಿನಂದನೆ. ಅನ್ನದಾನ, ವಿದ್ಯಾದಾನ, ಜೀವದಾನಕ್ಕಿಂತ ರಕ್ತದಾನ ಮಾಡಿದ ತ್ಯಾಗಜೀವಿ ತ್ಯಾಗರಾಜನಿಗೆ ವಂದನೆ, ಅಭಿನಂದನೆ. ಅನಾಥ ಸಭೆಗಳಿಗೆಲ್ಲ ನಾಥರಂತೆ ಒಡೆಯನಂತೆ ಅನಾಥ ಶಿವ ಹೇಳುತ್ತಿದೆ, ನಾವೇಕೆ ಅನಾಥರು, ಕುಮಾರರಿರುವ ತನಕ ನಾವೇ ನಾಥರು ಎಂದು ಹೇಳುತ್ತಿದೆ. ಈ ವಂದನೆ, ಅಭಿನಂದನೆ. ಅಧ್ಯಕ್ಷರ ವೇದಿಕೆಗೆ ದಾಪುಗಾಲು ಬಿಡುವ ರಾಜಣ್ಣನವರ ರಾಜವೈಭವಕ್ಕೆ ವಂದನೆ, ಅಭಿನಂದನೆ. ಹಾಗೆ ಕನ್ನಡದ ಸಾಹಿತ್ಯ ಪರಿಷತ್ತಿನ ನಿರಂತರ ಸಾಹಿತಿಯಾದಂಥ ನಮ್ಮ ಮಡ್ಡಿ ಗೋಪಾಲಣ್ಣನವರಿಗೆ ಹೃದಯಪೂರ್ವಕ ಅಭಿನಂದನೆ. ಇದುವರೆಗೂ ನನ್ನ ಈ ಸಣ್ಣ ಕವನವನ್ನು ಕೇಳಿದ ಈ ಚಿಕ್ಕ ಕವಿಯ ಮಾತಿಗೆ ಮನ್ನಣೆ ಕೊಟ್ಟ ನಿಮ್ಮೆಲ್ಲರಿಗೂ ಕಂಬರಾಜ ಶಾಂತನಾ ಮಾಡಿಸುವವರಿಗೆ ಧನ್ಯವಾದಗಳು. ಈಗ ಶಾರದಮ್ಮ ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯಿಂದ ಕವನವಾದ ಶ್ರೀಮತಿ ಲಕ್ಷ್ಮೀ ಬೆಂಗಳೂರು ಇವರ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು. ಸಲ್ಮಾನ್ ಬಾನು ಚಾಮರಾಜನಗರ ಇದೀರಾ? ಸಲ್ಮಾನ್ ಬಾನು ಅವರು ಒಂದು ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು. ಶ್ರೀಮತಿ ಲಕ್ಷ್ಮೀ ಬೆಂಗಳೂರು. ಸಭೆಗೆ ವಂದಿಸುತ್ತಾ, ನನ್ನ ಹೆಸರು ಶಾರದಮ್ಮ.
ಹಾದಿಯಿಂದ ಬಂದು ದಾನವತೆಯಿಂದ ಅಮಾಯಕರನ್ನು ಬಲಿಯಾಗಿಸಿ ಭಯೋತ್ಪಾದನೆ ರಕ್ಕಸರವರು ನೊಂದು ಬೆಂದವರೆಷ್ಟೋ, ಹಂಚಿದವರಾರು, ಬೆಳೆಸಿದವರಾರು. ಕಿತ್ತೆಸೆಯಬೇಕು ಉಗ್ರರ ಕಣವ. ಇಲ್ಲವಾದರೆ ಈ ಮನ್ವಂತರಕ್ಕೆ ನಮಗೆ ಉಳಿವೆ ಇಲ್ಲ. ಅದಕ್ಕೆ ನಾವೆಲ್ಲಾ ಸಾಕ್ಷಿ. ಶ್ರೀಮತಿ ಶಾರದಾ ಅವರಿಗೆ ಧನ್ಯವಾದಗಳು. ಈಗ ಸರ್ಮಾ ಬಾನು ಇವರಿಂದ ವಾಚನ. ಗುರು ಗೌತಮ್ ಹಳೆಪುರ ಇವರು ಒಂದು ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು. ಜ್ಯೋತಿ ಸೋಮರಾಜ್ ಚಾಮರಾಜನಗರ ಇವರು ಕೂಡ ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕು. ಅದಾದ ನಂತರ ಸಂಧ್ಯಾ ನಾವಿಕ್ ಬೆಳಗಾವಿ ಅವರಿಂದ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗುರು ಹಿರಿಯರಿಗೆ ಮತ್ತು ನನ್ನ ಎಲ್ಲಾ ಕರಿಮನಸ್ಸುಗಳಿಗೆ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆಯೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಸರ್ಮಾ ಬಾನು, ಚಾಮರಾಜನಗರ ಜಿಲ್ಲೆ, ಹನೂರು ತಾಲೂಕು, ಕೌದಳ್ಳಿ ಗ್ರಾಮ. ನನ್ನ ಕಾವ್ಯನಾಮ ಸಂಪೂರ್ಣ. ನನ್ನ ಕವನದ ಶೀರ್ಷಿಕೆ ಭ್ರಷ್ಟಾಚಾರ. ಸಮಾಜದ ತುಂಬಿದೆ ಭ್ರಷ್ಟಾಚಾರ, ನೆನಪಾಗಿ ಉಳಿಯುತ್ತಿದೆ ಪರಿಶುದ್ಧ ಶಿಷ್ಟಾಚಾರ. ಅಧಿಕಾರಿಗಳಿಗೆ ಬೇಕು ಲಂಚ ಕೊಟ್ಟರೆ ಕೆಲಸವಾಗುವುದು ಕೊಂಚ. ರಾಜಕೀಯದವರಿಗೆ ಕೃಷಿಯ ಮಂತ್ರ, ಅದಕ್ಕಾಗಿಯೇ ನೂರಾರು ಕುತಂತ್ರ. ಅಭಿವೃದ್ಧಿ ಸಂಪೂರ್ಣ ತಂತ್ರ, ಯಾರಿಗಿದೆ ಕೇಳಿ ಸ್ವತಂತ್ರ. ಪ್ರತಿಯೊಬ್ಬರು ಸಮಯ ಸಾಧಕರು, ಸ್ವಾರ್ಥ ಮೋಸ ನಯವಂಚಕರು. ಹೀಗಾದರೆ ಪ್ರಶ್ನೆ ಮಾಡುವುದು ಮುಂದೇನು, ಬಡವ ದೀನ ದಲಿತರ ಪಾಡೇನು. ಕವನದ ಶೀರ್ಷಿಕೆ ಬೇಡವೇ ಬೇಡ. ಗೆದ್ದನೆಂದು ಬೀಗಬೇಡ, ಸೋತೆನೆಂದು ಕುಗ್ಗಬೇಡ, ಚೆನ್ನವೆಂದು ಜಂಭಬೇಡ, ನೋವನೆಂದು ನುಂಗಬೇಡ. ಪ್ರೀತಿಯಲ್ಲಿ ಸ್ವಾರ್ಥ ಬೇಡ, ಸ್ನೇಹದಲ್ಲಿ ಸೋಲಬೇಡ, ನಂಬಿಕೆಯ ಕಳೆದುಕೊಳ್ಳಬೇಡ. ದಾನ ಧರ್ಮವ ಮಾಡುವಲ್ಲಿ ಹಿಂದಿರಬೇಡ, ಮೋಸ ವಂಚನೆಯಲ್ಲಿ ಮುಂದಿರಬೇಡ. ಹಣದ ವ್ಯಾಮೋಹ ದೂರವಿಡು, ಆಸ್ತಿ ಅಂತಸ್ತು ನೋಡದಿರು. ಕಣ್ಣಿದ್ದು ಕುರುಡನಾಗದಿರು, ಬಾಯಿದ್ದು ಮೂಕನಾಗದಿರು. ಸಾಧ್ಯವಾದರೆ ನೀ ಒಳಿತು ಮಾಡು, ಇಲ್ಲವಾದರೆ ಸುಮ್ಮನಿರು. ಜೀವನ ಕ್ಷಣಿಕ, ನೀ ಮರೆಯದಿರು. ಕವನದ ಶೀರ್ಷಿಕೆ ತಿಂಗಳ ಅತಿಥಿಯಲ್ಲ ಆತಿಥಿ. ಶೀರ್ಷಿಕೆ ತಿಂಗಳ ಆತಿಥಿ. ಹುಟ್ಟಿನೊಂದಿಗೆ ನಿನಗೊಲಿದ ಮೊದಲ ಉಡುಗೊರೆ ಸಾವು. ಹುಟ್ಟಿನೊಂದಿಗೆ ನಿನಗೊಲಿದ ಮೊದಲ ಉಡುಗೊರೆ ಸಾವು. ಸಾವನ್ನೇ ಮರೆತು ಪ್ರತಿ ಕ್ಷಣ ದುರಾಸೆಯೊಂದಿಗೆ ಬದುಕೆವೆವು ನಾವು. ಇದ್ದಾಗ ಕಡೆಗಣಿಸಿ, ಸತ್ತಾಗ ಪರಿತಪಿಸಿ, ಕೃತಕ ಕಣ್ಣೀರು ಸುರಿಸಿ, ಒಂದೆರಡು ದಿನ ಸ್ಮರಿಸಿ, ಕೊನೆಗೆ ನೆನಪನ್ನೇ ತ್ಯಜಿಸಿ, ವರ್ಷಕ್ಕೊಮ್ಮೆ ಭಾವಚಿತ್ರಕ್ಕೆ ಪೂಜಿಸಿ, ಮಹಾನಯ ಮಾಡುವ ಸ್ಥಿತಿ. ಸ್ವಾರ್ಥ ಮನುಷ್ಯನ ಪಾಡು ಅಧೋಗತಿ. ನೀ ಸತ್ತರು ನಿನಗೆ ಅದೇ ಗತಿ, ಹೆಚ್ಚೆಂದರೆ ನಿನ್ನ ಪಾಲಿಗೆ ತಿಂಗಳ ಅತಿಥಿ. ಅವಕಾಶಕ್ಕಾಗಿ ಧನ್ಯವಾದ. ನಮಗೂ ಕೂಡ ಧನ್ಯವಾದಗಳು ಮೇಡಮ್. ಈಗ ಗುರು ಗೌತಮ್ ಹಳೆಪುರ ಇವರಿಂದ, ಇದಾದ ನಂತರ ಜ್ಯೋತಿ ಸೋಮರಾಜ್ ಚಾಮರಾಜನಗರ, ಸಂಧ್ಯಾ ನಾವಿಕ್ ಬೆಳಗಾವಿ ಇವರು ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಶಿವಾನಿ ಎಸ್ ಕೋಟೆ ಇವರು ಕೂಡ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಸಹನಶ್ರೀ ಎಂ ಎಸ್ ಕಿತ್ತೂರು ಇವರು ಕೂಡ ಮುಂದಿನ ಸಿದ್ಧತೆಯಲ್ಲಿರಬೇಕು. ಕವನದ ಶೀರ್ಷಿಕೆ ನನ್ನ ಕನ್ನಡ. ಭಾಷೆ ಕನ್ನಡ, ಕುಲ ಕನ್ನಡ, ಧರ್ಮ ಕನ್ನಡ, ಸಂಸ್ಕೃತಿ ಕನ್ನಡ, ಸಂಸ್ಕಾರ ಕನ್ನಡ, ಸಮೃದ್ಧಿ ಕನ್ನಡ, ಹೊಲ ಕನ್ನಡ, ನೆಲ ಕನ್ನಡ, ಜಲ ಕನ್ನಡ, ಉಸಿರು ಕನ್ನಡ, ಹೆಸರು ಕನ್ನಡ, ಹಸಿರು ಕನ್ನಡ, ದೇಶ ಕನ್ನಡ, ಕೋಶ ಕನ್ನಡ, ಭಾಷೆ ಕನ್ನಡ, ರಕ್ತ ಕನ್ನಡ, ಭಕ್ತಿ ಕನ್ನಡ, ಶಕ್ತಿ ಕನ್ನಡ, ಗಾಳಿ ಕನ್ನಡ, ಬಾಳು ಕನ್ನಡ, ಗೆಲುವು ಕನ್ನಡ, ಜೈ ಕನ್ನಡ. ಗುರು ಗೌತಮ್ ಅವರಿಗೆ ಧನ್ಯವಾದಗಳು. ಈಗ ಜ್ಯೋತಿ ಸೋಮರಾಜ್ ಚಾಮರಾಜನಗರ, ನಂತರ ಸಂಧ್ಯಾ ನಾವಿಕ್ ಬೆಳಗಾವಿ ವೇದಿಕೆಗೆ ಬಂದು ಸಿದ್ಧರಿರಬೇಕು. ಶಿವಾನಿ ಎಸ್ ಕೋಟೆ ಅವರು, ಸಹನಾಶ್ರೀ ಅವರು. ಎಲ್ಲರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ಅಪರಿಚಿತ.
ಆಶಯಗಳು ಇಬ್ಬರನ್ನು ಕುರಿತು ಪದ್ಯ ರಚಿಸುವಂತೆ. ಭಾವನೆಗಳಿಗೆ ಬಂದ ಬರಿದರೆಕ್ಕೆ ವಾಗ್ವಾದ ತಿಳಿದವು ಮನದಲ್ಲಿ ಶೇಖರಿಸಿದ್ದ ಎಷ್ಟೋ ಚಿಗುರೊಡೆದ ಕನಸುಗಳ ಒಳಗೂಡಿ. ಕೇಳಬೇಕಿದ್ದ ಎಷ್ಟೋ ಕೇಳುಗಳನ್ನ ಹೇಳಬೇಕಿದ್ದ ಎಷ್ಟೋ ಹೇಳುಗಳನ್ನ ಕೇಳಿ ಹೇಳಲು ಹೊರಟೆವು ಇಬ್ಬರು ಒಟ್ಟಿಗೆ ಸಮಮನಸ್ಕರಾಗಿ. ಅಷ್ಟರಲ್ಲೇ ಪ್ರೇಮಾಂಕುರವಾಗಿ ವಯೋಸಹಜ ಭಾವನೆಗಳು ಆಟವಾಡಲು ಕಲ್ಪನೆಯ ಕಡಲಲ್ಲಿ ಸೇರಿದೆವು. ಸಾಹಿತ್ಯ ಲೋಕದ ಸಾಹಿತ್ಯ ದಂಪತಿಗಳಾಗಲು ಹೊರಟವರಿಗೆ ಮಂತ್ರ ಮಾಂಗಲ್ಯ ಸ್ಪರ್ಧಿಸಲಿಲ್ಲ. ಜಾತಿ ಎಂಬ ಗೆದ್ದರು ಸೇತುವೆಯ ಹಕ್ಕವನ್ನು ಕತ್ತರಿಸಲು ಮೌನದಲ್ಲೇ ಜಾರಿತು ಮನಸ್ಸೆಂಬ ಮುಗಿದು. ಧನ್ಯವಾದ. ಜ್ಯೋತಿ ಸೋಮರಾಜ್ ಅವರಿಗೆ ಧನ್ಯವಾದಗಳು. ಈಗ ಸಂಧ್ಯಾ ನಾವಿ ಬೆಳಗಾವಿ ಇವರಿಂದ, ಇದಾದ ನಂತರ ಶಿವಾನಿ ಎಸ್ಕೋಟೆ ಸಹನಶ್ರೀ ಅವರು ವೇದಿಕೆಗೆ ಉಪಸ್ಥಿತರಿರಬೇಕು. ನನ್ನ ಕವನದ ಶೀರ್ಷಿಕೆ ಹೆಸರು ಅಪ್ಪ ಎಂಬ ಆದರ್ಶದ ಆಕಾಶ. ನನ್ನ ಹುಟ್ಟಿನ ಕಾರಣಕರ್ತನವನು, ನನಗೆ ಬದುಕಿನ ಭಿಕ್ಷೆ ಇತ್ತವನು, ನನಗೆ ಹೆಸರು ಮತ್ತು ಜೀವನ ನೀಡಿದವನು ಅವನೇ ನನ್ನ ಅಪ್ಪ. ಬೆವರ ಹನಿಯ ಮಿಂಚಿನಲ್ಲಿ ನನ್ನ ನಗುವನ್ನು ಕೊಂಡು ತರುವನು, ಕರೆಕರೆದು ಕಂದ ಎಂದು ಪ್ರೀತಿಯಿಂದ ತುತ್ತ ನೀಡಿದವನು, ತನ್ನ ನೆಲದ ಮೇಲೆ ನನ್ನ ಕೂರಿಸಿಕೊಂಡು ಬದುಕಿನ ಪಾಠ ಕಲಿಸಿದವನು, ನಾ ಆಯ ತಪ್ಪಿ ಎಡವಿ ಬಿದ್ದಾಗ ನನ್ನ ಕೈ ಹಿಡಿದು ನಡೆಸಿದವನು ಅವನೇ ನನ್ನ ಅಪ್ಪ. ಅವನನ್ನು ಹೆತ್ತವರಿಗೆ ಮಗನಾಗಿ, ತಾನು ಹೆತ್ತ ಮಕ್ಕಳಿಗೆ ಅಪ್ಪನಾಗಿ, ತನ್ನ ಮಡದಿಗೆ ಗಂಡನಾಗಿ, ಇಡೀ ಸಂಸಾರದ ನವವನ್ನು ಓದುತ್ತಿರುವನು ಅವನೇ ನನ್ನ ಅಪ್ಪ. ಮಕ್ಕಳ ಎಲ್ಲ ಬೇಕು ಬೇಡುಗಳನ್ನು ಪೂರೈಸುತ್ತಾ ಹಗಲಿಗಳು ಕಷ್ಟಪಟ್ಟು ತನ್ನ ಬಯಕೆಗಳ ತನ್ನಲ್ಲೇ ಸಾಯಿಸಿ ಬಡಗಿ ಮಕ್ಕಳ ಬಯಕೆಗಳ ತೀರಿಸಿದವನು ಅವನೇ ನನ್ನ ಅಪ್ಪ. ಎಲ್ಲರ ನೋವನ್ನು ಎಲ್ಲರೂ ಅಮ್ಮನೇ ದೇವರೆಂದು ಕರೆಯುತ್ತಿದ್ದರೆ ತನ್ನ ಮಡದಿಯ ಹೊರಡುತ್ತ ಕಣ್ಣು ನೋಡಿ ಖುಷಿ ಪಟ್ಟವನು ಅವನೇ ಅಪ್ಪ. ತನ್ನ ಮಕ್ಕಳ ಖುಷಿ ನೋಡಿ ತನ್ನ ನೋವನ್ನು ಮರೆಯುವನು ಅಪ್ಪ. ಎಲೆಮರೆಯ ಕಾಯಿಯ ತರಹ ತೆರೆಯ ಹಿಂದೆಯೇ ಬದುಕನ್ನು ಬದುಕಿಸಿದವನು ಅಪ್ಪ ಅವನೇ ಅಪ್ಪ. ನನ್ನ ಅಪ್ಪ ನನ್ನ ಪ್ರಪಂಚ. ಥ್ಯಾಂಕ್ ಯು. ಶಿವಾನಿ ಎಸ್ಕೋಟೆ ಇವರಿಂದ ಈಗ ಕವನ ವಾಚನ. ಬೆಳಗಾವಿಯಿಂದ ಬಂದಿರುವಂತಹ ಸಂಧ್ಯಾ ನಾವಿ ಅವರಿಗೆ ಧನ್ಯವಾದಗಳು. ಈಗ ಶಿವಾನಿ ಎಸ್ಕೋಟೆ, ಸಹನಶ್ರೀ ಎಂಎನ್ ಇವರಿಂದ. ಕನ್ನಡದ ಸಹೃದಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಹನಶ್ರೀ ಎಂಎಸ್. ನನ್ನ ಕವನದ ಶೀರ್ಷಿಕೆ ಹೀಗೇಕೆ ಮಾನವ. ಹೀಗೇಕೆ ಮಾನವ. ಹೊಗಳಿದರೆ ಆಕಾಶಕ್ಕೆ ಇರುವೆ, ತೆಗಳಿದರೆ ಪಾತಾಳಕ್ಕಿರುವೆ. ಹೊಗಳಿದರೆ ಆಕಾಶಕ್ಕೆ ಇರುವೆ, ತೆಗಳಿದರೆ ಪಾತಾಳಕ್ಕಿರುವೆ. ಬದುಕಿನಲ್ಲಿ ಸಂತೋಷವಾಗಿರುವೆ ಎಂದು ಭಾವಿಸುವೆ, ನಡುವಲ್ಲಿ ಇತರರ ಮಾತಿಗೆ ಅಂದುಕೊಳ್ಳುವೆ. ಹೀಗೇಕೆ ಮಾನವ. ಹಲವಾರು ಹುಲಿಗಳನ್ನು ಬಿಟ್ಟುಕೊಟ್ಟಿರುವೆ, ಪ್ರಯತ್ನವನ್ನು ಅರ್ಧದಲ್ಲೇ ಕೈಬಿಟ್ಟಿರುವೆ. ಯಶಸ್ಸು ಸುಲಭವಾಗಿ ಲಭಿಸಬೇಕೆಂದು ಬಯಸುವೆ, ಆಸೆಗಳಿಗೆ ಅಡಿಪಾಯ ಹಾಕಿರುವುದನ್ನೇ ಮರೆತುಬಿಟ್ಟಿರುವೆ. ಯಶಸ್ಸು ಸುಲಭವಾಗಿ ಲಭಿಸಬೇಕೆಂದು ಬಯಸುವೆ, ಆದರೆ ಆಸೆಗಳಿಗೆ ಅಡಿಪಾಯ ಹಾಕುವುದನ್ನೇ ಮರೆತು ಬಿಟ್ಟಿರುವೆ. ಹೀಗೇಕೆ ಮಾನವ. ಹಣ ಎಂಬ ವ್ಯಾಮೋಹದಲ್ಲಿ ಮುಳುಗುತ್ತಿರುವೆ, ಯಾಂತ್ರಿಕ ಜಗತ್ತಿನಲ್ಲಿ ಮೂಲೆ ಹಿಡಿದಿರುವ ವಸ್ತುವಾಗಿರುವೆ. ಹಣ ಎಂಬ ವ್ಯಾಮೋಹದಲ್ಲಿ ಮುಳುಗುತ್ತಿರುವೆ, ಯಾಂತ್ರಿಕ ಜಗತ್ತಿನಲ್ಲಿ ಮೂಲೆ ಹಿಡಿದಿರುವ ವಸ್ತುವಾಗಿರುವೆ. ನಾನೇ ಎಂಬ ಹಕ್ಕಿನಲ್ಲಿ ನಿನ್ನನ್ನೇ ನೀ ಕೊಲೆಗೈಯುತ್ತಿರುವೆ, ನಿನ್ನ ತನವನ್ನೇ ನೀ ಕಳೆದುಕೊಳ್ಳುತ್ತಿರುವೆ, ನಿನ್ನ ತನವನ್ನೇ ನೀ ಕಳೆದುಕೊಳ್ಳುತ್ತಿರುವೆ. ಹೀಗೇಕೆ ಮಾನವ. ಹೀಗೇಕೆ ಮಾನವ. ಧನ್ಯವಾದಗಳು. ಅವಕಾಶ ಜಿಲ್ಲಾ ಕರ್ನಾಟಕಗಳಿಗೆ ಪ್ರೀತಿಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅನಿತಾ ಹಾವೇರಿ ಇವರಿಂದ ಕವನ ವಾಚನ. ಚೇತನ್ ವಿಜಯನಗರ ಜಿಲ್ಲೆ ಅವರು ಅಲ್ಲಿಂದ ಬಂದಿದ್ದಾರೆ. ಇದಾದ ನಂತರ ಚೇತನ್ ಅವರು ಬೇಗ ಕವನ ವಾಚನ ಮಾಡಬೇಕು.
ಹಾವೇರಿಯಿಂದ. ನನ್ನ ಕಾಲದ ಶೀರ್ಷಿಕೆ ನಡೆದಾಡಿದ ಬೇಗರು. ಇಷ್ಟಲಿಯ ಪ್ರಿಯ ಸ್ವರೂಪರು ನುಡಿದಂತೆ ನಡೆದ ಪ್ರತ್ಯಕ್ಷ ಬೇಗರು. ಲೋಕ ಕಲ್ಯಾಣಕ್ಕಾಗಿ ಜೀವನ ಮುಡಿಪಾಗಿಟ್ಟವರು, ಲೋಕೋದ್ಧಾರಕ್ಕಾಗಿ ಜನಿಸಿದವರು. ಹಸಿವು ನೀಗಿಸಲು ಹುಟ್ಟಿ ಬಂದವರು, ದಾಸೋಹ ಅವತಾರದ ಸಿದ್ಧ ಪುರುಷರು. ಜ್ಞಾನದ ಹಸಿವಿಗೆ ಅಕ್ಷರ ನೀಡಿದವರು, ಜ್ಞಾನ ದಾಸೋಹದ ಊರ್ಧರುಪಿದರು. ಭಕ್ತರಿಗೆ ಆಶ್ರಯ ದಾತರು, ಸಂಸ್ಕೃತ ಸಂಸ್ಕೃತಿಗೆ ತಾಯಿಬೇರಾದವರು. ಶಿವ ಶರಣರನ್ನು ಅನುಸರಿಸಿದವರು, ಸಕಲರಿಗೂ ಸ್ಫೂರ್ತಿದಾಯಕರು. ಬದುಕಿಗೆ ಸಂಜೀವಿನಿಯಾದವರು, ಸಮಯ ಸಂಯಮಗಳಿಗೆ ಹೆಸರಾದವರು. ನಿತ್ಯ ಅಧ್ಯಯನಶೀಲರು, ಹಲವಂತ ಪುಸ್ತಕ ಪ್ರೇಮಿಗಳು. ಯುಕ್ತಾಹಾರ ಯುಕ್ತ ವಿಹಾರಶೀಲರು, ಜಗದಗದ ಗುಣಗಳ ಬೆಳೆದವರು, ನಮ್ಮ ಸಿದ್ಧಗಂಗ ಶ್ರೀಗಳು. ಈ ನಾಡಿನ ನೆಲದಲ್ಲಿ ನಡೆದಾಡಿದವರು, 110 ವರ್ಷ ಬದುಕಿ ದೇಹತ್ಯಾಗ ಮಾಡಿದವರು, ಲೌಕಿಕವಾಗಿ ಸದಾ ನಡೆದಾಡುತ್ತಲೇ ಇದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಚೇತನ್ ವಿಜಯನಗರ ಜಿಲ್ಲೆ ಇವರಿಗೆ ಅವರ ಭಾಷಣ. ಜನರಿಗೆ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಶಂಕರ್ ದಾದ ಅಂತಂದ್ರೆ ಶಂಕರ್ ಅಂದ್ರೆ ಶಂಕರ್ನಾಥ್ ಅವರು, ದಾದ ಅಂದ್ರೆ ವಿಷ್ಣುದಾದ ಅವರು. ಗಲಾಟೆ ಮಾಡಬಾರ್ದು, ಗುಸುಗುಸು ಮಾಡಬಾರ್ದು. ಕವನ ಕೇಳಕ್ ಬಂದ ಕವನ ಕೇಳಬೇಕು. ಒಂದಾನೊಂದು ಕಾಲದಲ್ಲಿ ಇದ್ದನೊಬ್ಬ ಶಂಕರ, ಅವನು ಕನ್ನಡ ಚಿತ್ರರಂಗದ ಬಂಗಾರ. ಕನ್ನಡ ಚಿತ್ರರಂಗಕ್ಕೆ ನುಗ್ಗಿದ್ದೊಂದು ಹಾವು, ಅದು ಬರೀ ಹಾವಲ್ಲ, ನಾಗರ ಹಾವು. ಇಬ್ಬರಿಗೂ ಚಿಕ್ಕ ವಯಸ್ಸಿನಲ್ಲೇ ಬಂದಿತ್ತು ಸಾವು. ಇಬ್ಬರಿಗೂ ಸಿಗಲಿಲ್ಲ ರಾಷ್ಟ್ರೀಯ ಪ್ರಶಸ್ತಿಗಳಾದ ದಾದಾ ಫಾಲ್ಕೆ, ಪದ್ಮಶ್ರೀ ಮುಂತಾದವು ಎಂಬುದು ನನ್ನ ನೋವು. ಶಂಕರ್ ದಾದಾ ಎಂಬ ಹೆಸರಿನಲ್ಲಿ ಬರಲೇಬೇಕು ವಿಷ್ಣು ಶಂಕರ್ಗೆ ದಾದಾ ಫಾಲ್ಕೆ. ಶಂಕರ್ ದಾದಾ ಎಂಬ ಹೆಸರಿನಲ್ಲಿ ಬರಲೇಬೇಕು ವಿಷ್ಣು ಶಂಕರ್ಗೆ ದಾದಾ ಫಾಲ್ಕೆ. ಆಗಲೇಬೇಕು ಇದು ನಮ್ಮ ನಿಮ್ಮೆಲ್ಲರ ಮುಂದಿನ ಆಯ್ಕೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅವಕಾಶಕ್ಕಾಗಿ ಬಹಳ ಧನ್ಯವಾದಗಳು. ವಿಜಯನಗರ ಜಿಲ್ಲೆಯಿಂದ ಬಂದು ನಮ್ಮ ಸ್ವರ್ಣಭೂಮಿ ಫೌಂಡೇಶನ್ ವೇದಿಕೆಯಲ್ಲಿ ಕನ್ನಡ ಹಬ್ಬದಲ್ಲಿ ಕವಿತೆಯನ್ನು ವಾಚನ ಮಾಡಿದರೆ ಚೇತನ್ ಅವರಿಗೆ ಧನ್ಯವಾದಗಳು. ಈಗ ಜಾಗೃತಿ ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀಧರ ನಾಗೇಶ್ ಇವರಿಂದ ಅವರ ವಾಚನ. ನಮಸ್ಕಾರ. ಸದನದಲ್ಲಿ 14 ಮಂದಿ ಇವರು ನಮ್ಮ ಶಾಸಕರು ನಾಯಕರು. ಸದನದಲ್ಲಿ ಮಾಡಿಯೇ ಬಿಟ್ಟರು ಆವರಕ್ಕೆ ತೆರಳಿ ಬಂದಿದ್ದವರು, ಕ್ಯಾಮರಾದಲ್ಲಿ ಸರಿಯಾಗಿ ದಾಖಲಿಸಿದರು, ಚರ್ಚೆ ಇಲ್ಲದೆ ಒಪ್ಪಿದರು ಶಾಸಕರ ಮತ್ತೆ ಹೆಚ್ಚಿಸಿಕೊಂಡರು, ಧರಣಿ ಬಿಟ್ಟು ಪಕ್ಷ ಮರೆತು ಒಂದಾದರು. ಸದನದ ಏಕವಚನ ಬೈಗಳ ಮಾತು ಬರಿದೆಗಳ ಮಧ್ಯಾಹ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಸದೋತನ ಊಟ